ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೆನ್ನೆ ವೀಡಿಯೋಸು ಇವತ್ತಿನ ಲಾಗಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇದು ಬಂದು ನಮ್ಮ ಚಿಕ್ಕಪ್ಪನ ಮನೆ ಹತ್ರ ನಮ್ಮ ಚಿಕ್ಕಪ್ಪನ ಮಕ್ಕಳು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಕೂರಿಸಿರೋದು ಗಣೇಶನ. ಚಿಕ್ಕ ಚಿಕ್ಕ ಮಕ್ಕಳೇನೆ. ಫ್ರೆಂಡ್ಸ್, ಈಗ ನಮ್ಮ ದೊಡ್ಡಪ್ಪನ ಮನೆಯಲ್ಲಿದ್ದೀವಿ. ಇವರು ನಮ್ಮ ದೊಡ್ಡಪ್ಪನ ಸೊಸೆ, ಇವರು ನಮ್ಮ ತಂಗಿ ನಳಿನ ಅಂತ. ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ವಾ, ನಮ್ಮ ಚಿಕ್ಕಪ್ಪನ ಮಗಳು. ಈಗ ನಮ್ಮ ದೊಡ್ಡಪ್ಪವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಇತ್ತಲ್ಲ, ನಮ್ಮ ಪೂಜಾಗೆ ತುಂಬಾ ಇಷ್ಟ ಈ ನಾಯಿ ಮರಿಗಳು ಅಂದರೆ. ನೋಡಿ ಎತ್ಕೊಂಡು ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದಾಳೆ ಅಂತ. ಅಂಕಲ್ ಹಾಯ್ ಹಾಯ್ ಚಪ್ಪು ಚಿನ್ನಿ. ಹಾಯ್ ಅರ್ಷಿ. ಕಡ್ಡಿಪುಡಿ ಹಾಕೋರಿದಾರ ಜೊತೆಗೆ, ಅದಕ್ಕೆ ಕಂಪನಿ ಕೊಡ್ತಾ ಇದಾರೆ ಅಂಕಲ್ ನಿಮ್ಗೆ. ನಮ್ ಬೃಂದನ್ ಕೋಪ ಮಾಡ್ಕೊಂಡ್ ಮಲ್ಕೊಬಿಟ್ಟಿದ್ದಾನೆ. ಮಲ್ಕೊಬಿಟ್ಟವನು. ಫ್ರೆಂಡ್ಸ್, ಈಗ ನಮ್ಮ ಚಿಕ್ಕಪ್ಪವ್ರ ಮನೇಲಿದ್ದೀವಿ. ಇವರೇ ನಮ್ಮ ಚಿಕ್ಕಪ್ಪ. ಇವ್ರು ತುಂಬಾ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಇವರು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಎಂಜಾಯ್ ಮಾಡ್ತೀವಿ. ಆದರೆ ಈ ಸರಿ ತುಂಬ ಹೊತ್ತು ಅಲ್ಲಿರೋದಕ್ಕಾಗಿಲ್ಲ, ಯಾಕಂದರೆ ಟೈಮೇ ಸಾಕಾಗಿಲ್ಲ ನಮಗೆ. ಒಂದಿನ ಎಲ್ಲ ಟೈಮೇ ಸಾಕಾಗಲ್ಲ ಎಲ್ಲರ ಮನೆಗೂ ಹೋಗೋದಕ್ಕೆ. ಯಾಕಂದರೆ ನಮ್ಮ ಅಪ್ಪ ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ. ಅವರು ಹೆಣ್ಮಕ್ಳು 5 ಜನ ಇದ್ದಾರೆ, ಗಂಡು ಮಕ್ಕಳು 4 ಜನ ಇದ್ದಾರೆ. ಹಾಗಾಗಿ ಎಲ್ಲರ ಮನೆಗೂ ಹೋಗಬೇಕು ಅಂದರೆ ಟೈಮೇ ಸಾಕಾಗಲ್ಲ. ಇಲ್ಲಿ ನಮ್ಮ ಅತ್ತೆಯವರಿಬ್ಬರು ಮತ್ತು ನಮ್ಮ ಚಿಕ್ಕಪ್ಪವ್ರದ್ದು ಮನೆಯೆಲ್ಲ ಒಂದೇ ಹತ್ರ ಇರೋದು. ಹಾಗೆ ನಮ್ಮ ಅತ್ತೆಯವ್ರ ಮನೆಗೂ ಹೋಗೋಕ್ಕೆ ಆಗಿಲ್ಲ. ಪ್ರಾಮಿಸ್ ಬೇಡಪ್ಪ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ಬೇಡ. ದೂರ ಆಯ್ತು ಸುಡಿ, ಈಗ ಅಂಜಲಿ ಈಗ ಸುಡಿ ಇಂತ ದೂರ ನಿಂತ ಅಷ್ಟರಂತೆ ನಿಂತ ದೂರ ಮುಂಚೆ ದೂರ ಮುಂಚೆ ಇಟ್ಲ ದೇವ್ರ ಮನೇಲಿ ಹಾಕೋರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಯೂ. ಇದು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಾರ್ನಿಂಗ್ ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಬೆಂಗಳೂರಲ್ಲಿ ಈ ಥರ ಗಿಡ ಮರಗಳು ನೋಡೋದಕ್ಕೆ ಆಗಲ್ಲಲ್ಲ ನೋಡಿ. ಸಾಂಬಾರು, ಇದು ರಾಗಿ ಮುದ್ದೆ.
ಅಜ್ಜಿ ಏನು ಮಾಡಿದ್ದಾರೆ? ಕಟ್ಟಲೆಲ್ಲ ಇದೆ. ಚಿಕನ್ ಫ್ರೈ, ಇದು ಕಬಾಬು ರೆಡಿ ಆಗಿದೆ. ಹಾಕ್ಬೇಕು ಸಿಕ್ಕಮ್ಮ, ತಂದಿಲ್ಲ ಹಂಗೆ ಕೊಟ್ಟು. ಇಲ್ಲ ನಂಗೆ ಮಟನ್ ಬೇಡ. ಆಯ್ತು ಇಕ್ಕೋ ಚಿಕನ. ನಮ್ಮ ಅಜ್ಜಿ ಮುದ್ದೆ ಚೆನ್ನಾಗಿ ಮಾಡ್ತಾರೆ ಗೈಸ್. ಮಧ್ಯಾಹ್ನ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ಊಟ ಮಾಡಿ ಕೂತಿದ್ದೀವಿ. ನಮ್ಮದೆಲ್ಲ ಊಟ ಆಯಿತು. ಈಗ ನಮ್ಮ ಮನೆಯವ್ರು ತಿಂತಾಯಿದ್ದಾರೆ. ಊರಿಗೆ ಹೋಗ್ತಿದ್ವಿ ಗೈಸ್. ಸೊ ಇವಾಗೆಲ್ಲ ರೆಡಿಯಾಗಿ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಅಜ್ಜಿ ಮನೆ ಹತ್ರ. ಅಲ್ಲಿಂದ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ. ಇವ್ರಿಗೆ ಏಜು ಒಂದು 85ರಿಂದ 90 ಆಗಿರ್ಬೋದು. ಸರಿಯಾಗಿ ನನಗೂ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಒಂದು 85ರಿಂದ 90 ಆಗಿರ್ಬೋದು ಅನ್ಕೋತೀನಿ. ಇವ್ರಿಗೆ 9 ಜನ ಮಕ್ಕಳು, ಅದರಲ್ಲಿ 5 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ಹಾಗೆ ಮೊಮ್ಮಕ್ಕಳು. ನಾವು ಬಂದು 24 ಜನ ಇದ್ದೀವಿ. 24 ಜನದಲ್ಲಿ ಇನ್ನು 5 ಜನಕ್ಕೆ ಮಾತ್ರ ಮದುವೆ ಆಗಿಲ್ಲ, ಇನ್ನೆಲ್ಲರಿಗೂ ಮದುವೆ ಆಗಿದೆ. ಹಾಗೆ ಎಲ್ಲರಿಗೂ ಇಬ್ಬರಿಬ್ಬರು ಮಕ್ಕಳಾಗಿದ್ದಾರೆ. ಇನ್ನು 5 ಜನಕ್ಕೆ ಮದುವೆ ಆಗಬೇಕು. ನಮ್ಮ ಪೂಜೆಗೆ ಮುತ್ತಜ್ಜಿ ಆಗಬೇಕು. ತುಂಬ ದಿನಗಳಿಂದ ನಮ್ಮ ಅಜ್ಜಿನ ತೋರಿಸ್ಬೇಕು ಅನ್ಕೋತಾ ಇದ್ದೆ, ಆದರೆ ತೋರ್ಸೋಕ್ಕೆ ಆಗಿಲ್ಲ. ಆದರೆ ಈ ಸರಿ ಗೌರಿ ಹಬ್ಬದಲ್ಲಿ ತೋರಿಸ್ತಾ ಇದ್ದೀನಿ. ಇವರೇ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ. ಹಾಗೆ ನಮ್ಮ ಅಮ್ಮ ಅವರ ಅಮ್ಮಗೂ ಕೂಡ ಅವ್ರಿಗೂ ಕೂಡ 9 ಜನ ಮಕ್ಕಳು. ಅದರಲ್ಲಿ 7 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. 7 ಜನ ಗಂಡು ಮಕ್ಕಳಿಗೆ ಎಲ್ಲರಿಗೂ ಇಬ್ಬರಿಬ್ಬರು ಮಕ್ಕಳು. ಹೆಣ್ಮಕ್ಳಿಗೆ ನಮ್ಮ ಅಮ್ಮಗೆ ಬಂದು ನಾವು 3 ಜನ, ನಮ್ಮ ದೊಡ್ಡಮ್ಮಗೆ ಬಂದು ಅವ್ರಿಗೆ 7 ಜನ ಮಕ್ಕಳು. ಫ್ರೆಂಡ್ಸ್, ನಮ್ಮದು ಎಷ್ಟು ದೊಡ್ಡ ಫ್ಯಾಮಿಲಿ ಅಲ್ವಾ. ಆ ಕಡೆಯೂ ದೊಡ್ಡ ಫ್ಯಾಮಿಲಿ, ಈ ಕಡೆಯೂ ದೊಡ್ಡ ಫ್ಯಾಮಿಲಿ. ಫ್ರೆಂಡ್ಸ್, ನಮ್ಮ ಇಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲರೂ ಒಂದು ಹತ್ರ ಸೇರಬೇಕು ಅಂದರೆ ಯಾವುದಾದ್ರೂ ಒಂದು ಮದುವೆ ಫಂಕ್ಷನ್ಗಳಲ್ಲಷ್ಟೇ ಸೇರೋಕ್ಕಾಗೋದಲ್ವ. ಆಗ ಯಾರನ್ನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈ ಫಂಕ್ಷನ್ಗಳಲ್ಲಷ್ಟೇ ಎಲ್ಲರನ್ನೂ ಮಾತಾಡ್ಸೋಕ್ಕಾಗೋದು, ಎಲ್ಲರೂ ಒಂದು ಹತ್ರ ಸೇರೋಕ್ಕಾಗೋದು. ಅದಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಯಾವುದೇ ಆಗಲಿ ನಾನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಇವತ್ತಿದ್ದವ್ರು ನಾಳೆ ಇರಲ್ಲ. ಅದಕ್ಕೆ ಫ್ರೆಂಡ್ಸ್, ಇದು ಬಂದು ನಮ್ಮ ತಂಗಿ ಮಗಳು. ಈಗ ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲಿದ್ದೀನಿ. ಈಗ ಊರಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಚಿಕ್ಕಮ್ಮ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಈಗ ಅರಿಶಿನ ಕುಂಕುಮ ತಗೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಹಾಗೆ ನನ್ನ ತಮ್ಮ ಡ್ರಾಪ್ ಮಾಡ್ತಾನೆ. ಇವರು ನಮ್ಮ ಚಿಕ್ಕಪ್ಪ. ಇವನು ನನ್ನ ಚಿಕ್ಕ ತಮ್ಮನ ಮಗ ಮೋನಿಶ್ ಅಂತ. ಇವತ್ತು ನಮ್ಮ ಪೂರ್ವಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಅವಳು ಕೂಡ ಊರಿಗೆ ಹೋಗಿದ್ದಾಳೆ ಅವ್ರ ಅಜ್ಜಿ ಮನೆಗೆ. ಈಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಡ್ರಾಪ್ ಮಾಡ್ತಾ ಇದ್ದಾನೆ. ಬಂದ್ಬಿಡ್ತು, ಮಳೆ ಬಂತು. ಮಳೆ ಜೋರಾಗಿ ಬರುತ್ತೆ. ಬಂದು ನಮ್ಮ ಅಕ್ಕವ್ರ ಮನೆ ಹತ್ರ ಗಣೇಶನ ಕೂರಿಸಿದ್ರಲ್ಲ,
ಇವರು ಗಣಪತಿ ಬಾಯ್ಸ್ ಅಂತ ಮೊನ್ನೆ ವಿಡಿಯೋನಲ್ಲಿ ತೋರಿಸಿದ್ನಲ್ಲ, ಅವರು ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಇಲ್ಲಿ ಗಣೇಶನ ಇಟ್ಟಿದ್ದಾರೆ. ನಾವು ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಅಕ್ಕ ಅವ್ರ ಮಕ್ಕಳು ಒಂದಷ್ಟು ಕ್ಲಿಪ್ಪಿಂಗ್ನ ಕಳಿಸಿದ್ದಾರೆ. ಅದನ್ನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇವರು ನಮ್ಮ ಅಕ್ಕ ಅವ್ರ ಮಕ್ಕಳು, ಹಿಂದೂ ಲಿಖಿತಾ ಅಂತ. ಅಲ್ಲಿ ಹೇಗೆಲ್ಲ ಸೆಲೆಬ್ರೇಷನ್ ಆಯಿತು ಅಂತ ಒಂದಷ್ಟು ಕ್ಲಿಪ್ಪಿಂಗ್ನ ಕಳಿಸಿದ್ದಾರೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂತ ನೋಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.